ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ನಾನು ಹೊರಟೆ ಜಡ್ಚಳ್ಳದಿಂದ ರಾಯಚೂರು ರೋಡಲ್ಲಿ ನೋಡಿ. ಅಷ್ಟರಲ್ಲಿ ಹೊಟ್ಟೆ ಹಸ್ತಾಯಿತ್ತು. ರಾತ್ರಿ 11:30 ಏನೋ ಆಗಿತ್ತು. ಹಂಗಾಗಿ ನಾನು ಮತ್ತು ಪ್ರತಿ ಇಬ್ಬರು ಊಟ ಮಾಡ್ತಾಯಿದ್ವಿ. ಅಂದರೆ ರೊಟ್ಟಿ ಮತ್ತು ಬೆಂಡಿ ಮಸಾಲ, ರೊಟ್ಟಿ ಮತ್ತು ದಾಲ್ ದಡ್ಕ. ಹಂಗೆ ಊಟ ಮಾಡೋಕ್ಕೆ ಡಾಬಾದಲ್ಲಿ ನಿಲ್ಲಿಸಿದ್ವಿ. ಪಂಜಾಬ್ ಡಾಬಾ ಇದು. ಇಲ್ಲಿ ನಿಲ್ಲಿಸಿ ಅಂದರೆ ಇಷ್ಟು ಜೊತೆ ಇದ್ವಿ ಇಬ್ಬರು. ಇನ್ನು ಇವಾಗ ಡಿವೈಡ್ ಆಗ್ತೀವಿ ಬೇರೆ ಬೇರೆ. ಹಂಗೆ ಇದು ನಮಗೂ ಯಾವಾಗ ಇನ್ನು ಜೊತೆಗೆ ಊಟ ಮಾಡೋದು ಅಂತ ಗೊತ್ತಿಲ್ಲ. ಅದು ಲಾಸ್ಟು. ಇವಾಗ ಊಟ ಮಾಡ್ತಾಯಿದ್ದೀನಿ. ಇನ್ನೆಲ್ಲ ಅದು ಸಿಕ್ಕಿದಾಗ ಊಟ ಮಾಡೋಣ ಅಂತೇಳಿ. ಹೇಗಿತ್ತು ನಮ್ಮ ಜರ್ನಿ? 2-3 ದಿವಸದ ಜರ್ನಿ. ನಾವು ಈಗ ಹೆಂಗೆ ಕಳೆದು ಗೊತ್ತಾಗಲಿಲ್ಲ. ನಿಮ್ಮ ಚಾನಲ್ ಬೇಗ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ. ಥ್ಯಾಂಕ್ ಯು. ಬೆಳೀತಾ ಹೋಗಲಿ. ಕಂಪ್ನಿನೂ ಬೆಳೀಲಿ, ಚಾನಲ್ಲು ಬೆಳೀಲಿ. ಅದೇ ಆಯಿತಾ? ಯಾರಿಗಾದರೂ ಒಂದು ಹೆಲ್ಪ್ ಆಗಲಿ ನಮ್ಮಿಂದ ಹೇಳಿ. ನಾವು ಹೋದಂಥ ರಸ್ತೆಯಲ್ಲಿ ಯಾರಿಲ್ಲ, ಯಾರಿಗೆ ಸಿಗ್ತಾರಂತ ಹೇಳಿ ಬರಲ್ಲ. ಒಟ್ಟು ಯಾರು ಸಿಕ್ಕಿದ್ರು ಫ್ರೆಂಡ್ಸ್, ಈಗ ಫ್ರೆಂಡ್ಸ್ ಆಗ್ತಾರಂತ ಅನ್ಸಿದ್ರೆ ಫ್ರೆಂಡ್ ಆಗಿಬಿಡ್ಬೇಕು ತಕ್ಷಣ ಅಷ್ಟೇ. ಓಕೆ. ನೆಕ್ಸ್ಟ್ ನೀವು ನಮ್ಮ ಕಡೆ ಬಂದಾಗ ಫೋನ್ ಮಾಡಿ. ನೀವು ಕಡೆ ಬಂದು ಫೋನ್ ಮಾಡಿ. ಫೋನ್ ಅಲ್ಲ, ಲೈಫ್ ಲಾಂಗ್ ಟಚ್ಚಲ್ಲಿರಲ್ಲ. ಅದೇ 2 ದಿವಸದ ಫ್ರೆಂಡ್ಶಿಪ್ಪು. ಹಾಗಾದರೆ ಅಲ್ಲಿ 10 ಜನ ಇದ್ರು 10 ಜನರ ಜೊತೆಗೆ ಫ್ರೆಂಡ್ಶಿಪ್ ಇದ್ರು 10 ಜನ ಇದ್ರು ಫ್ರೆಂಡ್ಶಿಪ್ ಆಗಲ್ಲ. ಯಾರ್ದೋ ಒಬ್ಬರ ಜೊತೆಗೆ ಆಗೋದಿರುತ್ತೆ ಅಷ್ಟೇ. ಓಕೆ, ಖುಷಿ ಆಯ್ತು. ಬರ್ತೀನಿ. ನನಗೂ ತುಂಬ ಖುಷಿ ಆಯ್ತು. ಓಕೆ, ಬಾಯ್. ಬಾಯ್ ಅಂತ ಹೇಳ್ಕೊಂಡು ಮುಂದೆ ಬರಬೇಕಾದ್ರೆ ಫುಲ್ DJ ಗುರು. ಅಂದರೆ ಗಣಪತಿ ಮೆರವಣಿಗೆ ಇತ್ತು. ಅಲ್ಲಿ ಫುಲ್ DJ, ರೋಡ್ ಫುಲ್ ಬ್ಲಾಕು. ಪ್ರತಿಯೊಂದು ಮಾತು ಹೇಳ್ದ. 10 ಜನ ಫ್ರೆಂಡ್ಶಿಪ್ ಜನ ಇದ್ದರು. ಫ್ರೆಂಡ್ ಮಾಡೋಕ್ಕೆ ಅನಿಸಲ್ಲ. ಯಾರನ್ನಾದರೂ ಒಬ್ಬರನ್ನ ಫ್ರೆಂಡ್ ಮಾಡೋದು ಅಂತ ಹೇಳಿದ್ರು. ಅದು ನಿಜಕ್ಕೂ ಒಳ್ಳೆ ಮಾತು, ಒಂದು ಒಳ್ಳೆ ಮೆಸೇಜ್ ಆಗಿರುತ್ತೆ ಅವ್ರು ಹೇಳಿದ ರೀತಿ. ಅಂದರೆ ಎಲ್ಲರ ಜೊತೆ ಆಗಲ್ಲಲ್ಲ. ಈ DJ ನೋಡಿಕೊಂಡು ಅಷ್ಟರಲ್ಲಿ ಪೊಲೀಸನ್ನು ಬಾ ಅಂತ ಹೇಳ್ದ. ಸಾಕು ಬಾ ರಾಂಗ್ ಸೈಡಲ್ಲಿ ಹೋಗು ಅಂತೇಳಿ ಪೊಲೀಸನ್ನು ಕರೆದ. ಹಂಗೇ ನೋಡಿ, ಆ ಗಾಡಿ ಹಿಂದೆ ನಾನು ಬಿಟ್ಟೆ. ಅಂದರೆ ಇಲ್ಲಿಂದ ಸಿಂಧನೂರು ಕಡೆ ಹೋದ, ನಾನು ಬಳ್ಳಾರಿ ಕಡೆಗೆ. ಈ ಬ್ಲಾಕಲ್ಲಿ ಒಂದು ಅರ್ಧ ಗಂಟೆ ಏನೋ ನಿಲ್ಲಿಸಿದೆ. ಫುಲ್ಲು ಬ್ಲಾಕ್ ಇತ್ತು. ಅಲ್ಲಿಂದ ನೇರವಾಗಿ ಬಂದೆ. ಅಂದರೆ ನಿದ್ದೆ ಬೇರೆ ಬರ್ತಾಯಿತ್ತು. 1-2 ಗಂಟೆ ಕಳೀತು. ಟೀ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು. ಅಲ್ಲೆಲ್ಲೂ ಇರಲಿಲ್ಲ. ಸ್ವಲ್ಪ ಮುಂದೆ ಬಂದಾಗ ಒಂದು ಅಂಗಡಿ ಕಾಣಿಸ್ತು, ನೈಟ್ ಓಪನ್. ಅಂದರೆ ಇಲ್ಲಿ ನಮಗೆ ನೈಟು, ಇಲ್ಲಿ ಬೆಳಗ್ಗೆ ಒಂದು 3:30 ಅಂಗಡಿ ಓಪನ್ ಆಗುತ್ತೆ. ಅಲ್ಲಿಂದ ಒಂದು ಕೋಲ್ಡ್ ವಾಟ್ರ್ ತಗೊಂಡೆ. ಯಾಕೆ ಕೋಲ್ಡ್ ವಾಟ್ರ್ ಗೊತ್ತಾ? ನೀರು ಅದು ಕೋಲ್ಡ್ ಆಗಿರುತ್ತೆ. ಫುಲ್ ಐಸ್ ನೀರು. ಮುಖಕ್ಕೆ ಹಾಕಿದರೆ ನಿದ್ದೆ ಓಡೋಗುತ್ತೆ. ಹಂಗೆ ಮುಖಕ್ಕೂ ಹಾಕಿದೆ. ನೀರು ಸ್ವಲ್ಪ ಕುಡಿದು ನೇರ ಬಿಟ್ಟೆ. ಬೆಳಗಿನ ಜಾವ ನಾನು ಬೆಳಗ್ಗೆನೆ ನೋಡಿ ಹೆಂಗಿದೆ ಬಳ್ಳಾರಿಗೆ ಸ್ವಾಗತ. ಬಳ್ಳಾರಿ ಅಲ್ಲ, ಮೋಕ. ಬಳ್ಳಾರಿಯಿಂದ ಒಂದು 15 ಕಿಲೋಮೀಟ್ರ್ ಹಿಂದೆ ಮೋಕ ಅಂತ ಹೇಳ್ತಾರೆ. ಅಲ್ಲಿ ಭತ್ತ ಬೆಳೆಯೋ ರೀತಿ ನೋಡಿ ಯಾವ ಥರ ಇದೆ. ಎಷ್ಟು ಎಕರೆ ಜಾಗದಲ್ಲಿ ಬೆಳೆದಿರ್ಬೋದು. ನಾವೆಲ್ಲ ಇಡೀ ಎಲ್ಲ ಕಡೆ ಅಕ್ಕಿ ಹೋಗೋದು. ಆಂಧ್ರ ಸೈಡು ಅಕ್ಕಿ ಅಂದರೆ ಭತ್ತ ಬೆಳೆಯೋದು ಜಾಸ್ತಿ. ಅಲ್ಲಿಂದ ಎಲ್ಲ ಕಡೆ ಸಪ್ಲೈ ಆಗುತ್ತೆ ಅಂತ ನನ್ನ ಭಾವನೆ. ಅಂದರೂ ಕರ್ನಾಟಕದಲ್ಲಿ ಬಳ್ಳಾರಿ ಈ ಕಡೆ ಎಲ್ಲ ಜಾಸ್ತಿನೇ ಕಾಣಬೇಕು. ಹಾಗೆ ಬಳ್ಳಾರಿ ಬಂದಾಗ ಅಮಾಲರು ಬಂದು ಲೋಡ್ ಎಲ್ಲಿಗೆ ಅಂತ ಕೇಳಿದ್ರು. ಇಲ್ಲಿ ಬಂದರೆ ತಲೆ ಬಿಸಿ ಇಲ್ಲ. ಅಮಾಲಿಗೆ ಒಂದು ಬಿಲ್ ಕೊಟ್ಟರಾಯ್ತು. ಅವರೇ ಕರ್ಕೊಂಡೋಗಿ ನೋಡಿ ಹೆಂಗೆ ಕರ್ಕೊಂಡೋಗಿ ಲೋಡಿಂಗ್ ಪಾಯಿಂಟಲ್ಲಿ ನಿಲ್ಲಿಸ್ಯಾರ ಗಾಡಿನ. ಇದುವೇ ಅನ್ಲೋಡಿಂಗ್ ಪಾಯಿಂಟು. ಸಾರಿ, ಲೋಡಿಂಗ್ ಅಲ್ಲ, ಅನ್ಲೋಡಿಂಗ್ ಪಾಯಿಂಟು. ಅನ್ಲೋಡಿಂಗ್ ಪಾಯಿಂಟಲ್ಲಿ ನಿಲ್ಲಿಸ್ಬಿಟ್ಟು ಒಂದು 6:30 ಎಷ್ಟು ಬೆಳಕಿದೆ ಅಲ್ಲ ಇಲ್ಲಿ, 6:30 ಆಗಿರ್ಬೋದು. 6:30 ಹಂಗೆ ಟೀ ಕುಡಿಯೋಣ ಅಂತೇಳಿ. ಹೊಟ್ಟೆ ಬೇರೆ ಹಸ್ತಾಯಿತ್ತು. ನಿನ್ನೆ ನೈಟು ಆ 2 ರೊಟ್ಟಿ ತಿಂದಿರೋದೆ. ಹಾಗಾಗಿ ಹುಡ್ಕೊಂಡು ಹೋಗಬೇಕಾದ್ರೆ ನೋಡಿ ದೋಸೆ, ಬಜ್ಜಿ. ಇಲ್ಲಿ ಸ್ಪೆಷಲ್ ಏನು ಗೊತ್ತಾ? ನೀವು ಏನೇ ತೊಗೊಳ್ಳಿ, ಈ ಬಜ್ಜಿ ಸ್ಪೆಷಲ್ ಆಗಿರುತ್ತೆ. ಬಳ್ಳಾರಿ ದೋಸೆ ತೊಗೊಂಡ್ರು ಬಜ್ಜಿ. ನಾನು ತೊಗೊಂಡೆ ಪಲಾವ್. ಬೆಳಿಗ್ಗೆನೆ ಪಲಾವ್ ಮತ್ತು 2 ಬಜ್ಜಿ. ಅದನ್ನು ಬಳ್ಳಾರಿ ನೋಡಿ, ಇದೊಂದು ಸರ್ಕಲ್ಲು. ಅಂದರೆ ಬಳ್ಳಾರಿ ಸಿಟಿಗೆ ಇನ್ನೂ ಹೋಗ್ಬೇಕು ಒಳಗಡೆ. ಇದು ಸ್ವಲ್ಪ ಔಟು. ಅಂದರೂ ಈ ಸರ್ಕಲ್ ವೈಬ್ ನೋಡಿಕೊಂಡು ಸಿಟಿಗೆ ಹೋಗೋಕ್ಕಾಗಲ್ಲ. ನೋ ಎಂಟ್ರಿ, ನಮಗೆ ನೋ ಎಂಟ್ರಿ. ಲಾರಿಗಳಿಗೆಲ್ಲ ನೋ ಎಂಟ್ರಿ ಕೆಲವು ಕಡೆ ಇರುತ್ತೆ. ಅಲ್ಲಿಂದ ಅದನ್ನು ನೋಡಿಕೊಂಡು ನೇರವಾಗಿ ಬಂದು ಮಲಗಿದೆ. 12:30 ಅನ್ಲೋಡಿಂಗ್ ಬಂದರು. ಅನ್ಲೋಡಿಂಗ್ ಅಂಗಡಿಯವರು ಓಪನ್ ಮಾಡಿದ್ರು. 12:30 ಆಗಿತ್ತು ಮಧ್ಯಾಹ್ನ. 12:30 ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದರು. ಅವ್ರು ಆಮೇಲೆ ಊಟಕ್ಕೆ ಹೋದ್ರು ಇಷ್ಟನ್ನು ನಿಲ್ಲಿಸಿ.
ನಾನಲ್ಲಿ ಕಾಯ್ತಾ ಇದ್ದೆ. ಅಲ್ಲಿ ನೋಡುವಾಗ ನೋಡಿ ಯಾವ ಥರ ಇದೆ. ನಮ್ಮ ದೇಹದೊಳಗಡೆ ಈ ಥರ ವೈರು ಗೀರು ಕಾರ್ ಬೋನೆಟ್ ತೆಗೆದಾಗ ಯಾವ ಥರ ಇರುತ್ತೆ ಅದೇ ಥರ ನಮ್ಮ ಎದೆ ಒಳಗಡೆನೂ ಅಲ್ಲ ಹೊಟ್ಟೆ ಒಳಗಡೆನೂ ಈ ಥರ ಎಲ್ಲ ಇರ್ಬೋದಲ್ಲ. ಅದನ್ನು ಒಂದು ಊಹೆ ಮಾಡಿದೆ, ಕಲ್ಪನೆ ಮಾಡಿದೆ ಅಷ್ಟೇ. ಈ 800 ಕಾರ್ ಹಳೆಯ ಗಾಡಿ ನೋಡಿ ಯಾವ ಥರ ಇದೆ, ಸಖತ್ತಾಗಿದೆಯಲ್ಲ ಗಾಡಿ ನೋಡಬೇಕಾದ್ರೆ ಒಂದು ಖುಷಿ. 800 ಕಾರು ಒಂದು ರಾಜ ಅಂತ ಹೇಳ್ತಾರೆ ಆ ಥರ. ಏನು ನನಗೇನು ಚೂರು ಜ್ವರನ ಶೀತನ ಏನೋ ಗೊತ್ತಿಲ್ಲ, ನಾನು ಲೈಟಾಗಿ ಜ್ವರ ಬರ್ತಾರ ಇದೆ ನೋಡಿ. ಇಲ್ಲಿ ಅನ್ಲೋಡಿಂಗ್ ಆಗೋದು. ಅವರು ಊಟಕ್ಕೆ ಹೋದರು ಮಧ್ಯಾಹ್ನ 2 ಗಂಟೆಗೇನೋ ಊಟಕ್ಕೆ ಹೋದರು. ಅಲ್ಲಿ ತನಕ ನಾನಲ್ಲಿ ಕಾಯ್ತಾ ಇದ್ದೆ, ಯಾಕಂದರೆ ಅವ್ರು ಬಂದ ನಂತರ ನಾನು ಊಟಕ್ಕೆ ಹೋಗ್ಬೇಕು. ನೋಡಿ ಇಷ್ಟು ಅನ್ಲೋಡ್ ಆಗಿದೆ ನನ್ನ ಗಾಡಿ ಇವತ್ತು. ಅಷ್ಟರಲ್ಲಿ ಅಲ್ಲೇನೋ ಮಾತಾಡ್ತಾಯಿದ್ರು, ಏನೋ ಚರ್ಚೆ ಮಾಡ್ತಾಯಿದ್ರು. ಅವರನ್ನು ನೋಡಬೇಕಾದ್ರೆ ಏನು ಆ ಟಿ ಟಿದು ವೈರೇನೋ ಇದಾಗಿದೆ, ಫೋರ್ಸ್ ಟಿ ಟಿದು, ಅದ್ರ ಬಗ್ಗೆ ಎಲೆಕ್ಟ್ರಿಷಿಯನ್ ಬಗ್ಗೆ ಮಾತಾಡ್ತಾ ಇದ್ರು. ಅಲ್ಲಿಂದ ನೇರ ನಾನು ಊಟಕ್ಕೆ ಹೋಗ್ಬೇಕಾದ್ರೆ ನೋಡಿ ಯಾವ ಥರ ಇದೆ ಪಿಕಪ್ಪು. ಇದು ಇಲ್ಲಿ ಲೋಡಿಗೆ ಬಂದಿರೋದು, ಗೊಬ್ಬರ ಲೋಡಿಗೆ. ನೋಡಿ ಗಾಡಿ ಎಷ್ಟಿದೆ. ಇದ್ರ ಒಳಗಡೆ ಅಂದರೆ ಇದೊಂದು ಕಾಂಪೌಂಡ್ ಒಳಗಡೆ ಇರೋದು. ಇದ್ರ ಒಳಗಡೆ ಏನು ಗೊತ್ತಾ, ಫುಲ್ಲು ಅನ್ಲೋಡಿಂಗು, ಅಂದರೆ ಮೆಕ್ಯಾನಿಕ್ಕು ಎಲ್ಲ ಐಟಮ್ ಇದೆ ಇಲ್ಲಿ. ಯಾವುದಿಲ್ಲ ಅಂತ ಹೇಳೋಕ್ಕಿಲ್ಲ, ಎಲ್ಲ ಥರದ ಐಟಮ್ಗಳು ಇಲ್ಲಿ ಆಗುತ್ತೆ. ಲೋಡಿಂಗ್ ಆಗುತ್ತೆ, ಅನ್ಲೋಡಿಂಗ್ ಆಗುತ್ತೆ, ಮೆಕ್ಯಾನಿಕ್ ವರ್ಕ್ ಆಗುತ್ತೆ. ನೋಡಿ ಟ್ಯಾಕ್ಟ್ರು ನೋಡೋಕ್ಕೇನೋ ಒಂದು ಚೆಂದ ಅಲ್ಲ. ಅಲ್ಲಿಂದ ನೇರವಾಗಿ ನೋಡಿ ಮೈನ್ ರೋಡಿಗೆ ಬರ್ತಾಯಿದ್ದೀನಿ. ಇದು ಮೈನ್ ರೋಡು. ಈ ಮೈನ್ ರೋಡಲ್ಲಿ ಫ್ರಂಟಲ್ಲೊಂದು ಹೋಟೆಲ್ ಇದೆ ನೋಡಿ. ಗಾಡಿಗಳು ಬರ್ತಾನೆ ಇದೆ ನೋಡಿ. ಅಲ್ಲೊಂದು ಹೋಟೆಲ್ ಇದೆ. ಆ ಹೋಟೆಲಿಗೆ ಹೋಗೋಣ ಅಂತೇಳಿ ಹೋಟೆಲಿಗೆ ನೇರವಾಗಿ ಹೋದೆ. ನೋಡಬೇಕಾದ್ರೆ ಅಲ್ಲಿ ಊಟ ಇತ್ತು, ಕುಷ್ಕ ಎಲ್ಲ ಇತ್ತು, ಕುಷ್ಕ ಪರೋಟ ಅದೆಲ್ಲ ಇತ್ತು. ಊಟ ಮಾಡಿದೆ. ಊಟ ನೋಡಿ ಕ್ಯೂ ನಿಲ್ಲಬೇಕು, ಜಾಗ ಇಲ್ಲ ಒಳಗಡೆ. ನೋಡಬೇಕಾದ್ರೆ ಮಾತಾಡಬೇಕಾದ್ರೆ ಅವ್ರು ನಮ್ಮೂರಿನವರು, ಮಂಗಳೂರವರು. ಈಗ ಪುತ್ತೂರು ಕಂಬಲಬೆಟ್ಟು ಅಲ್ಲಿರೋದಂಥವ್ರು. ಅಲ್ಲಿಂದ ನೇರ ಗಾಡಿ ಹತ್ರ ಬಂದೆ. ಒಂದು ದನ ಹೋಗ್ತಾಯಿತ್ತು ನೋಡಿ, ಆರಾಮಾಗಿ ಹೋಗ್ತಾಯಿತ್ತು ನೋಡಿ. ದನಗಳು ಹೆಂಗಿದೆ ಈ ಕಡೆ, ಅದು ಅಂದರೆ ಪಬ್ಲಿಕ್ಕಾಗಿ ಓಡಾಡ್ತಾ ಇರ್ತಾರೆ. ಇದು ಅಂಗಡಿ, ನಾನು ಅನ್ಲೋಡಿಗೆ ಬಂದಿದ್ದೀನಲ್ಲ ಅವ್ರ ಅಂಗಡಿ ಬೇರೆ, ಗೋಡನ್ ಬೇರೆ. ನಾನು ರಿಸೀವ್ಡ್ ತೊಗೊಳಕ್ಕೆ ಅಂತೇಳಿ ಅವ್ರ ಅಂಗಡಿ ಹತ್ರ ಹೋದೆ. ಶ್ರೀನಿವಾಸ್ ಹಾರ್ಡ್ವೇರ್ ಅಂತೇಳಿ ಅಂಗಡಿ. ಇಲ್ಲಿ ನೋಡಿ ಅಮಾಲ್ರು ಇಲ್ಲೇ ಇದ್ದಾರೆ, ಬಂದರು ಅವ್ರು ಅಮಾಲಿ ತೊಗೊಳಕ್ಕೆ. ಇಲ್ಲಿ ನನಗೆ ರಿಸೀವ್ಡ್ ಕಾಪಿ ಬರೀತಾರೆ ನೋಡಿ. ಇದು ರಿಸೀವ್ಡ್ ಅಂತೇಳ. ಅನ್ಲೋಡ್ ಆದ ತಕ್ಷಣ ಒಂದು ಲೆಟ್ರ್ ಬರೆದು ಕೊಡ್ತಾರೆ, ಅದನ್ನ ಅವ್ರಿಗೆ ಕಳಿಸ್ಬೇಕು. ಐಟಮ್ ನೋಡಿ ಎಲ್ಲ ಐಟಮ್ ಇದೆ. ಇದು ಬಳ್ಳಾರಿ ಸಿಟಿ ಒಳಗಡೆ ಇದು. ನಾನು ಅಲ್ಲಿಗೆ ಹೋಗಿ ಏನಾಯ್ತು ಗೊತ್ತಾ, ರಿಟರ್ನ್ ಬರೋಕ್ಕೆ ದಾರಿ ಗೊತ್ತಿಲ್ಲದೆ ನಡ್ಕೊಂಡು ಹೋಗ್ಬೇಕಾದ್ರೆ ಫೋನಲ್ಲಿ ಮಾತಾಡ್ಕೊಂಡು ಹೋಗಿದ್ದೆ, ಅಂದರೆ ಬೈಕಲ್ಲಿ ಹೋಗಿರೋದು. ಅಷ್ಟರಲ್ಲಿ ಮಳೆ ಬರೋ ಸಾಧ್ಯತೆ ಇತ್ತು, ಮಳೆ ಬರ್ತಾಯಿತ್ತು. ಹಾಗಾಗಿ ಬೇಗ ಓಡ್ಕೊಂಡು ಬಂದೆ. ಎಲ್ಲರ ಹತ್ರ ಕೇಳ್ಕೊಂಡು ಬಂದೆ. ಅಂದರೆ ಆಸ್ಪತ್ರೆ ಅಂತ ಒಂದು ಪಾಯಿಂಟ್ ಇತ್ತು, ಅಲ್ಲೊಂದು ಆಸ್ಪತ್ರೆ ಇತ್ತು, ಆ ಆಸ್ಪತ್ರೆ ಕೇಳ್ಕೊಂಡು ಬಂದೆ. ನೋಡಿ ಒಳಗೆ ಬಂದು ಒಳ್ಳೆ ಮಳೆ. ಹಂಗಾಗಿ ನನಗೆ ಲೋಡ್ ಯಾವುದಾದ್ರು ಸೆಟ್ ಆಗುತ್ತಾ ನೋಡಬೇಕು, ಫೋನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಲೋಡ್ ಎಲ್ಲಿಗೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಟಾಟಾ ಬಾಯ್.